ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು. ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ. ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ, ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೋರ್ತೇನೆ. ನಾನು ಅರ್ಥ ಮಾಡ್ಕೋಬೇಡ ಅವರ ಮಾನಸಿಕ ಯಾತನೆ, ಅವರ ನೋವುಗಳಲ್ಲಿ ಎಲ್ಲ ಭಾಳ ವಿಷಯ ಬರೆದಿದ್ದಾರೆ. ಹಾಸನದ ಆರ್ಟಿಕಲ್ ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನು ದುಡಿದ್ರು? ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ ಇದು. ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥದ್ದೇ ಈ ಪ್ರಕರಣ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು ಕಾರಣಕರ್ತರು ಒಬ್ಬರು. ಇದನ್ನು ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡ್ತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ, ಭವಿಷ್ಯವನ್ನು, ಅವರ ಭಾವನೆಗಳನ್ನು ಕೆಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಗಳು ಹೇಳಬೇಕು. ಪಾಪ ಪ್ರಿಯಾಂಕಾ ಖರ್ಗೆಯವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂಥ ಹೇಳಿಕೆ ನೋಡಿದ್ದೇನೆ ನಾನು.